ಅಧಿಕಾರಿಗಳಿಗೆ ನಾವು ಹೇಳೋದಕ್ಕೂ ಹೇಳೋದಕ್ಕೂ ಏನು ಕೆಎಸ್ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯತ್ ಗೇಟಿಗೆ ಬೀಗ ಜಡಿದು ಮಳೆಯಲ್ಲಿಯೂ ಪ್ರತಿಭಟನೆ. ಮುಧೋಳ ತಾಲೂಕಿನ ಕುಳಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಹಾಗೂ ಕಾಮಗಾರಿಗಳ ನಕಲಿ ಬಿಲ್ ಸೇರಿದಂತೆ ಪಿಡಿಒ ಅಧಿಕಾರಿಯ ಏಕಪಕ್ಷೀಯ ನಿರ್ಧಾರ ಕಾಮಗಾರಿಗಳು ಆಗದೆ ಹಾಳೆಯಲ್ಲಿ ಬಿಲ್ ತೆಗೆದು ಭ್ರಷ್ಟಾಚಾರ ಎಸಗಿ ಲಕ್ಷಾಂತರ ರು ಸೇರಿ ಸುಮಾರು 1 ಕೋಟಿಯಷ್ಟು ಹಣ ದುರ್ಬಳಕೆಯಾಗಿದೆ ಎಂದು ಪ್ರತಿಭಟಿಸಿದ್ರು. ಯಾವುದೇ ಕಾಮಗಾರಿಗಳು ನಡೆಯದಿದ್ರೂ ಹಾಳೆಯ ಲೆಕ್ಕದಲ್ಲಿ ಭ್ರಷ್ಟಾಚಾರ ಎಸಗಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಬೆಂಬಲಿತ ಕುಳಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಇಂದು ಪಂಚಾಯಿತಿಯ ಗೇಟಿಗೆ ಬೀಗ ಜಡಿದು ಧರಣಿ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಅಂಬೇಡ್ಕರ್ ಸರ್ಕಲ್ ಇಂದ ಪಂಚಾಯಿತಿಯವರೆಗೆ ಪಾದಯಾತ್ರೆಯನ್ನ ಕೈಗೊಂಡು ಪಂಚಾಯಿತಿಯ ಮುಂಭಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ 15ನೇ ಹಣಕಾಸು ಆಯೋಗದಲ್ಲಿ ನಡೆದಂತಹ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರವಾಗಿದೆ ಎಂದು ಪಂಚಾಯಿತಿಯ ಸದಸ್ಯರು ಊರಿನ ಪ್ರಮುಖರು ಧರಣಿಯನ್ನ ಹಮ್ಮಿಕೊಂಡಿದ್ರು. ಈ ಧರಣಿ ಸ್ಥಳಕ್ಕೆ ಬಾಗಲಕೋಟೆ ಸಿಇಒ ಅವರು ಆಗಮಿಸಿ ಅವರಿಗೆ ಭರವಸೆ ನೀಡುವ ತನಕ ಹೋರಾಟ ಹಿಂದೆ ಪಡೆಯುವುದಿಲ್ಲ ಎಂದು ಸದಸ್ಯರು ಪಟ್ಟು ಹಿಡಿದಿದ್ರು. ಹೋರಾಟದ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಅಧಿಕಾರಿ ಸಂಜೀವ ಹಿಪ್ಪರಗಿ ಹಾಗೂ ಪಿಡಿಒ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷರಾದ ರಾಜು ವಾರದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಹೋರಾಟ ನಿರತ ಸದಸ್ಯರಿಗೆ ಅಧಿಕಾರಿಗಳು ಭರವಸೆ ನೀಡಿದ್ರು. ಒಪ್ಪದ ಸದಸ್ಯರು ಕೂಡಲೇ ಪಿಡಿಒ ಅವರನ್ನು ಅಮಾನತುಗೊಳಿಸಬೇಕು, ಸ್ಥಳಕ್ಕೆ ಸಿಇಒ ಅವರು ಬರಲೇಬೇಕು ಎಂದು ಒತ್ತಾಯಿಸಿದ್ರು. ಈ ಪ್ರತಿಭಟನಾ ಸ್ಥಳಕ್ಕೆ ಮುಧೋಳ ಸಿಪಿಐ ಶಿರಹಟ್ಟಿ ಅವರು ಸಹ ಆಗಮಿಸಿ ಸಂಧಾನಕ್ಕೆ ಮುಂದಾದ್ರು. ಸಿಒ ಸರ್ ಜೊತೆ ಈಗ 2 ಸಲ ಮಾತಾಡೀನಿ. ಅವ್ರೇನು ಹೇಳ್ತಾರ, ನಾವು ತನಿಖೆ ಮಾಡ್ತೀವಿ, ತನಿಖೆದಾಗ ಏನು ರಿಪೋರ್ಟ್ ಬರುತ್ತೆ ಅದ್ರ ಪ್ರಕಾರ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರ ಸಬ್ಮಿಟ್ ಮಾಡುತ್ತೆ ಹೇಳಂತ ಹೇಳ್ಯಾರು. ಅದ್ರ ಪ್ರಕಾರ ನಿಮಗೆ ಹೇಳ್ತೀನಿ ನಾನು. ಅವ್ರನ್ನೂ ಲೀವ್ ಮ್ಯಾಗ ಅದನ್ನ ಬರಂಗಿಲ್ಲ ಕಂಡು ಬಂತಂದ್ರೆ ಆಕ್ಷನ್ಗೆ ಅವ್ರು ಸಿಒ ಸರ್ ಹಂಗೆ ಕಳ್ಸಕ್ ಬರಂಗಿಲ್ಲ, ಹಂಗೆ ಹೇಳ್ಬರ್ತಾರ ಆದ್ರೂ ನಾವು ನಿಮ್ಗೆ ಇದು ಮಾಡತ್ತೀವಿ. ನಾವು ಮಾಡ್ತೀವಿ ಎನ್ಕ್ವೈರಿ, ನಾವು ಡಿಸ್ಟ್ರಿಕ್ಟ್ ನಾವು ಅದಿರಲ್ಲ, ಎದಕ್ಕೆ ಇದೀವಿ ನಾವು ಮಾಡ್ತೀವಿ ಎನ್ಕ್ವೈರಿ. ಅವರು ನನಗೆ ಹಾಕೋರು, ಅವ್ರು ನನಗೆ ಹಾಕ್ತಾರು. ನಾವು ಮಾಡ್ತೀವಿ ಅನ್ಕೋರಿ ಅಂತ ನಾನದನ್ರಿ, ನಾನ ಅನ್ಕೋರಿ. ಈಗ ಕೆಲಸ ಏನೋ ಕಾಮಗಾರಿ ಮಾಡ್ಲಾರ್ದು ಕಿಬಲ್ ತೆಗ್ದಾರ ಎನ್ಕ್ವೈರಿ ಮಾಡ್ಬೇಕಲ್ಲ. ಈಗ ಮೊದಲು ನಾವು ಕ್ರಿಯಾಯಿನ ಪ್ರಕಾರ ಎಸ್ಟಿಮೇಟ್ ಮಾಡ್ಯಾರ ನೋಡ್ಬೇಕು, ಅದು ಬಿಲ್ ಆಗೈತಿ ನೋಡ್ಬೇಕು. ಅಂದ್ರೆ ಇಂಜಿನಿಯರ್ ಬಿಲ್ ಬರೀತಲ್ಲ, MB ರೆಕಾರ್ಡ್ ಏನ್ ರಾತ್ರಿ 12 ಗಂಟೆಗೆ ಇವ್ರು ಕ್ರಿಯೋಜನೆ ಮಾಡ್ಯಾರ. ಇವ್ರಿಗೆ ಅವಕಾಶ ಕೊಟ್ಟರು ರಾತ್ರಿ 12 ಗಂಟೆಗೆ ಕ್ರಿಯೋಜನೆ ಮಾಡ್ತಾರ. 5 ಗಂಟೆಗೆ ಹೋಗ್ಬೇಕಲ್ಲ ಸರ್, ನಮಗೆ ಹೇಳಲ್ಲ ಸರ್. ರಾತ್ರಿ 12 ಗಂಟೆಗೆ ಅಭಿವೃದ್ಧಿ ಅಧಿಕಾರಿ ರಾಜಕೀಯ ಮಾಡಕ್ ಬರ್ತಾರ, ಏನು ಗ್ರಾಮ ಅಭಿವೃದ್ಧಿ ಪಡಿಸಕ್ ಬರ್ತಾರೋ ಅದನ್ನ ಹೇಳಿ. ಅವ್ರು ರಾತ್ರಿ ಬಾರಾತ ಪ್ರೂಫ್ ಕೊಡ್ತೀವಿ. ನಮ್ದು ಪ್ರೂಫ್ ಐತೆ. 5 ಗಂಟೆಗೆ ಹೋದ್ರಿ ಹುಡುಗರ್ದಾವತ್ತ, ಅವತ್ತು ಈ ದಿನ ಬಾರಾತನ ಕೊಡ್ತಾರ. ನಾವ್ ಧರಣಿ ಕೂತಿದ್ರು 5 ಗಂಟೆಗೆ ಹೋಗ್ಬಿಟ್ಟಾರಿ ಅವ್ರಿ. ಸೌಜನ್ಯಕ್ಕೆ ಸ್ವಲ್ಪ ಹೇಳ್ಯಾರ ಹೋಗ್ಬೇಕಲ್ಲ ಸರ್, ಒಳಗೆ ಮೆಂಬರ್ಗೆ ಕೂತಾರ ಅನ್ನೋದು ಸ್ವಲ್ಪ ಸೌಜನ್ಯರು ಬೇಕು ಬೇಡ. ಇವತ್ತು ನಮ್ಮ ಬೇಡಿಕೆ ಏನಂದರೆ, ಈ ಆಗಿರ್ತಕ್ಕಂಥ SC ದುಡ್ಡನ್ನು ತೆಗೆದಂಥ ದುಡ್ಡು ಹೇಗಿತ್ತು ಆ ದುಡ್ಡನ್ನು ರಿಟರ್ನ್ ಒಪ್ಪಿಸ್ಬೇಕು ಆಡಳಿತ ಮಂಡಳಿ. ಇನ್ನೊಂದು ಮಾಡ್ತಕ್ಕ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ನಮ್ಮ SC ಕಾಲನಿ ಆಗಿರ್ತಕ್ಕ ಅನ್ಯಾಯವನ್ನು ಸರಿಪಡಿಸಿ ಅನುದಾನವನ್ನು ಎಲ್ಲಿ ಖರ್ಚು ಮಾಡಬೇಕಾಯ್ತು SC ಕಾಲನಿಯಲ್ಲಿ ನಿಯಮಿತವಾಗಿ ಖರ್ಚು ಮಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ. ಗ್ರಾಮ ಪಂಚಾಯತಿಯ ಗೇಟಿಗೆ ಒಂದು ಬೀಗ ಬಗೆದು ನಮಗೆ ನ್ಯಾಯ ಎಲ್ಲಿ ಸಿಗುತ್ತದೆ ಅಲ್ಲಿ ತನಕ ನಾವು ಈ ಜಾಗ ಬಿಟ್ಟು ಕದಲಾಗಿಲ್ಲ ಅಂತೇಳಿ ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಇನ್ನೂ ಬೇಕಾದರೆ ಬೃಹತ್ ಪಟ್ಟಣಿಗೂ ನಾವು ಇಳಿಯೋಕ್ಕೇನು ಹಿಂಜರಿಯೋದಿಲ್ಲ. ಅದೇ ರೀತಿಯಾಗಿ CS ಅವ್ರಿಗೆ ಮತ್ತು UO ಅವ್ರಿಗೆ ಒಂದು ಮನವಿ ಮಾಡ್ತೀನಿ, ದಯಮಾಡಿ ಈ ಭ್ರಷ್ಟ PDO ಅಧಿಕಾರಿಯನ್ನು ಇವಾಗಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಅದಕ್ಕೊಂದು ಯೋಗ್ಯವಾದಂಥ ಒಂದು ತನಿಖಾ ಅಧಿಕಾರಿಯನ್ನು ಅದಕ್ಕೆ ನೇಮಕ ಮಾಡಿ
ಆ ತನಿಖಾಧಿಕಾರಿ ನೇಮಕ ಮಾಡಿದ ಅಧಿಕಾರಿಯನ್ನು ಬಳಸಿಕೊಂಡು ಅದು ಯಾವ ರೀತಿ ದುರ್ಬಳಕೆ ಮಾಡಲ್ಲ ದುರ್ಬಳಕೆ ಆಗಿದ್ದು ಕಂಡು ಬಂತಂದ್ರೆ ಆಲ್ರೆಡಿ 1 ಕೋಟಿ ರೂಪಾಯಿ ಅನುದಾನ ಇವರು ನೀರಾಗಿ ಹೋಮ ಮಾಡ್ಯಾರು ಆ ದುರ್ಬಳಕೆ ಅಧಿಕಾರ ಇದು ಹಣವನ್ನು ವಾಪಸ್ ರಿಟರ್ನ್ ಪಂಚಾಯತಿ ಅಕೌಂಟಿಗೆ ಕೊಡಬೇಕು. ಅದೇ ರೀತಿಯಾಗಿ ಈ ಅಧಿಕಾರಿಗಳು ಈ ಎಲ್ಲ ಹಣವನ್ನು ದೋಚಿದಾರೋ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಅವರನ್ನು ಈಗಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ EO ಸರ್ ಮತ್ತು CS ಅವರಲ್ಲಿ ನಾವು ಕೇಳ್ಕೊತೀವಿ. ಅವ್ರು ಸಸ್ಪೆಂಡ್ ಮಾಡ್ಲಿಕ್ಕಂತಂದ್ರೆ ನಾವು ಈ ಜಾಗ ಬಿಟ್ಟು ಕಲ್ದುವುದಿಲ್ಲ. ಬೇಕಾದ್ರೆ ಮುಂದೆ ಮತ್ತೆ ಬೃಹತ್ತದ ಹೋರಾಟಕ್ಕೂ ನಾವು ಸಿದ್ಧರಿರ್ತೀವಿ ಅಂತೇಳಿ ತಮ್ಮಲ್ಲಿ ಕೇಳ್ತೇನೆ. ವಿಜಯ್ ಪವಾರ್ ಜೊತೆ ಮಹೇಶ್ ದೇಮಶೆಟ್ಟಿ, KS ನ್ಯೂಸ್, ಮುಧೋಳ. ನಾವು ಹೇಳೋದಕ್ಕೂ CS ಹೇಳೋದಕ್ಕೂ ಏನು ವ್ಯತ್ಯಾಸ? ಇಲ್ಲ